Lord Hanuman, the great Duta of Sri Ram, the great Ramaduta, Lord Hanuman, is now in Lanka, and he has already spotted Devi Sita. The very purpose of Hanuman's travel to Lanka was for locating Sita Devi and then find out all the requisite activities which has to be done to bring back Sita Devi from there. That means he has to study Lanka also, how Lanka is protected, who are the demons there, who are the people there living there. ರಾಮದೂತರಾದ ಹನುಮಂತರಲ್ಲಿ ಹೋಗಿ ಸೇರಿದ್ದಾರೆ, ಲಂಕಾಗೆ ಹೋಗಿ ಸೇರಿಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಸೀತೆಯ ಸುದ್ದಿಯನ್ನು ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದ ನಂತರ ಬಹಳ ಹುಡುಕಾಡಿದ್ದಾರೆ, ತುಂಬ ಲಾಟ್ ಆಫ್ ಸರ್ಚ್ ಹಿ ಹಸ್ ಡನ್. ಅಲ್ಟಿಮೇಟ್ಲಿ ಹಿ ಹಸ್ ನೌ ಸ್ಪಾಟೆಡ್ ಸೀತಾ ದೇವಿ. ಸೀತೆಯನ್ನು ನೋಡಿದ ಕೂಡಲೇ ಸೀತೆಯ ಪಕ್ಕದಲ್ಲಿ ಹಲವಾರು ರಾಕ್ಷಸರು ಇದ್ದಾರೆ, ಅಲ್ಲಿ ರಾಕ್ಷಸಿಗಳು. ರಾವಣ ಬಂದು ಹೋಗಿದ್ದಾನೆ, ರಾಕ್ಷಸರೆಲ್ಲ ಇದ್ದಾರೆ. ಸೊ ಸೀತೆ ಜೊತೆ ಹೆಂಗೆ ಮಾತಾಡೋದು ಅಂತ ಯೋಚನೆ ಮಾಡಿ ಹನುಮಂತ ಏನು ಮಾಡ್ತಾರೆ, ಮರದ ಮೇಲೆ ಕೂತ್ಕೊಂಡೇ ರಾಮರ ಕಥೆಯನ್ನು ಹೇಳ್ತಾರೆ. Hanuman is beautifully narrating the story of Sri Rama in nutshell until the moment that he has come in search of Sita. Hanuman has come in search of Sita. ಸೀತಾದೇವಿಯನ್ನು ಹುಡ್ಕೊಂಡು ನಾನು ಬಂದಿದ್ದೀನಿ ಎಂಬುದನ್ನು ಮರದೊಳಗಡೆನೆ ಯಾವುದು ಎಲೆಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡು ಸೀತಾದೇವಿಗೆ ತಿಳಿಸ್ಬಿಡ್ತಾರೆ. Now we are going to read the page number 57. We are going to read the shloka number 48. Evam bahuvidham dukkam manasadharayan bahu nadhyagacchattadaparam ಶೋಕಸ್ಯ ಕಪಿ ಕುಂಜರಃ. ಇನ್ನೂ ಸೀತೆಯನ್ನು ನೋಡಿಲ್ಲ. ನಾವು ಐ ವಾಸ್ ಟಾಕಿಂಗ್ ಅಬೌಟ್ ಡೇ ಫಾರೆಸ್ಟ್. ಇನ್ನೂ ಸೀತೆಯನ್ನು ಹನುಮಂತ ನೋಡಿಲ್ಲ. ಸೀತೆಯನ್ನು ನೋಡಿಲ್ಲವಲ್ಲ ಎಂಬ ದುಃಖದಲ್ಲಿ ಕಷ್ಟಪಟ್ಟು ಏನು ಮಾಡಲಿ, ನಾನು ಇಲ್ಲಿಂದ ಹೋದರೆ ದುಃಖದ ವಿಷಯವನ್ನು ತೊಗೊಂಡು ಹೇಳಬೇಕಾಗತ್ತೆ, ಸೀತಾ ನೋಡಿಲ್ಲ ಅಂತ. ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದು ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಹಿ ಹಸ್ ಡಿಸೈಡೆಡ್ ಟು ಬಿ ದೇರ್ ಓನ್ಲಿ. ತತೋ ವಿಕ್ರಮಮಾಸಾದ್ಯ ಧೈರ್ಯವಾನ್ ಕಪಿ ಕುಂಜರಃ ರಾವಣಂ ವಾವಧಿಷ್ಯಾಮಿ ದಶಗ್ರೀವಂ ಮಹಾಬಲಂ ಕಾಮಮಸ್ತು ಹೃತಾ ಸೀತಾ ಪ್ರತ್ಯಾಚೀರ್ಣಂ ಭವಿಷ್ಯತಿ ಅಥ ವೈನಂ ಸಮುತ್ಕ್ಷಿಪ್ಯ ಉಪರ್ಯುಪರಿ ಸಾಗರಂ ರಾಮಾಯೋಪಹರಿಷ್ಯಾಮಿ ಪಶುಂ ಪಶುಪತೇರಿವ ಇತಿ ಚಿಂತಾ ಸಮಾಪನ್ನಃ ಸೀತಾಮನಧಿಗಮ್ಯತಾಂ ಧ್ಯಾನಶೋಕಪರೀತಾತ್ಮಾ ಚಿಂತಯಾಮಾಸ ವಾನರಃ ಯಾವತ್ ಸೀತಾಂ ನ ಪಶ್ಯಾಮಿ ರಾಮಪತ್ನೀಂ ಯಶಸ್ವಿನೀಂ ತಾವದೇತಾಂ ಪುರೀಂ ಲಂಕಾಂ ವಿಚಿನೋಮಿ ಪುನಃ ಪುನಃ ಸಂಪಾತಿ ವಚನಾಚ್ಚಾಪಿ ರಾಮಂ
ಯದ್ಯಾನಯಾಮ್ಯಹಂ ಅಪಶ್ಯನ್ ರಾಘವೋ ಭಾರ್ಯಾ ನಿರ್ದಹೇತ್ ಸರ್ವವಾನರಾನ್ ಇಹೈವ ನಿಯತಾಹಾರೋ ವತ್ಸ್ಯಾಮಿ ನಿಯತೇಂದ್ರಿಯಃ ನ ಮತ್ಕೃತೆ ವಿನಶ್ಯೇಯುಃ ಸರ್ವೇ ತೇ ನರವಾನರಾ ಅಶೋಕವನಿಕಾ ಚಾಪಿ ಮಹತೀಯಂ ಮಹಾದ್ರುಮಾ ಇಮಾಮಧಿಗಮಿಷ್ಯಾಮಿ ನಹೀಯಂ ವಿಚಿತಾ ಮಯಾ ವಸೂನ್ ರುದ್ರಾಂಸ್ತಥಾದಿತ್ಯಾನ್ ಅಶ್ವಿನೌ ಮರುತೋಪಿ ಚ ನಮಸ್ಕೃತ್ವಾ ಗಮಿಷ್ಯಾಮಿ ರಕ್ಷಸಾಂ ಶೋಕವರ್ಧನಃ ಜಿತ್ವಾ ತು ರಾಕ್ಷಸಾನ್ ದೇವೀಂ ಇಕ್ಷ್ವಾಕುಕುಲನಂದಿನೀಂ ಸಂಪ್ರದಾಸ್ಯಾಮಿ ರಾಮಾಯ ಸಿದ್ಧೀಮಿವ ತಪಸ್ವಿನೇ. Now he has still not spotted Sita. So not spotting Sita is very, very disturbed in the mind. So he has got once again a different thought pattern. ಇನ್ನೊಂದು ಸಾರಿ ಯೋಚನೆ ಮಾಡ್ತಾ ಇದ್ದಾರೆ, ಸೀತೆ ನಾನು ನೋಡಿಲ್ಲ, ಸೀತೆ ದೇವಿ ನಾನು ಕಾಣಿಸಲಿಲ್ಲ ಇನ್ನೂ. ಸೊ ರಾವಣನನ್ನು ನಾನೇ ಕೊಂದುಬಿಡ್ತೇನೆ, ರಾವಣನ ಕೊಂದುಬಿಟ್ಟು ಅಥವಾ ಅವನ್ನ ಎತ್ಕೊಂಡ್ಬಿಟ್ಟು ರಾಮರ ಕರ್ಕೊಂಡು ಹೋಗ್ಬಿಡ್ತೀನಿ, ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಆರ್ ಐ ವಿಲ್ ಬ್ರಿಂಗ್ ರಾಮ ಹಿಯರ್. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಥಾಟ್ಸ್ ಆರ್ ಕಮಿಂಗ್ ಇನ್ ದ ಮೈಂಡ್ ಆಫ್ ಹನುಮಾನ್. Conceiving with his mind a good deal of trouble of various kinds in this way, Hanuman, an elephant among monkeys, could not reach the end of his grief at that time. ತುಂಬ ದುಃಖ ಸ್ಥಿತಿನಲ್ಲಿರೋದು, ಏನಪ್ಪ ಮಾಡೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. Then, recalling his prowess, the courageous Hanuman, an elephant among the monkeys, said to himself, or I shall make short work of the 10-headed Ravana, who is endowed with extraordinary might. ಒಂದು ಕೆಲಸ ಮಾಡ್ತೀನಿ, ರಾವಣನನ್ನೇ ಕೊಂದು ಬಿಡ್ತೀನಿ ಅಂತ ಹನುಮಾನ್ ಯೋಚನೆ ಮಾಡ್ತಾರೆ. It does not matter if Sita has been abducted, her abduction will be avenged by me in that way. ಸೀತೆಯನ್ನು ಅಪಹರಣ ಮಾಡ್ಕೊಂಡು ತೊಗೊಂಡೋಗಿದ್ದಾನೆ ರಾವಣ, ಪರವಾಗಿಲ್ಲ, ರಾವಣನ ಕೊಂದ್ಬಿಟ್ಟು ಸೇಡ್ ತೀರಿಸ್ಕೊಂಡಂಗಾಗತ್ತೆ ನಮಗೆ ಅಂತ ಅಂದ್ಕೊಳ್ತಾರೆ. ಆರ್ ಅಥವಾ lifting him up and carrying him across the sea, I shall offer him to Sri Rama as a sacrificial animal, as it were to Lord Rudra, the god of destruction. ಅಥವಾ ಐ ವಿಲ್ ಟೇಕ್, ನಾನು ರಾವಣನನ್ನೇ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಶ್ರೀರಾಮರ ಮುಂದೆ ಬಿಟ್ಟುಬಿಡ್ತೀನಿ, ಇವನೇ ತಗೊಂಡು ಹೋಗಿರೋ ಸೀತೆಯನ್ನು ಅಂತ ಬಿಟ್ಬಿಡ್ತೀನಿ ನಾನು. ಹೇಗೆ ಒಂದು ಪಶುವನ್ನು ಬಲಿ ಕೊಟ್ಟ ಹಾಗೆ, ಶಿವನಿಗೆ ಬಲಿ ಕೊಟ್ಟ ಹಾಗೆ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ. Thus overwhelmed with uneasiness due to his failing to find out the celebrated Sita, the monkey Hanuman, whose mind was overcome with anxiety and grief, reflected as follows. ಇದೇ ರೀತಿಯಾಗಿ ದುಃಖದಲ್ಲೇ ಇದ್ದ ಹನುಮಾನ್ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. I shall explore the city of Lanka again and again as long as I do not find out Sita, the illustrious consort of Sri Rama. ಇಲ್ಲ, ಒಂದು ಕೆಲಸ ಮಾಡೋಣ, ಇನ್ನೊಂದು ಸಾರಿ ಸುತ್ತಿ ನೋಡ್ತೀನಿ, ಲಂಕೆಯನ್ನು ಸುತ್ತಿ ನೋಡ್ತೀನಿ, ಯಾವ ಜಾಗ ನಾನು ನೋಡಿಲ್ವ ಅಲ್ಲೆಲ್ಲ ಹೋಗಿ ನೋಡ್ತೀನಿ, ಸೀತೆ ಸಿಗ್ತಾಳ ಅಂತಂದ್ಬಿಟ್ಟು ನೋಡ್ಕೊಂಡ್ಬರ್ತೀನಿ ಅಂತ ಯೋಚನೆ ಮಾಡ್ತಾರೆ. Even if I fetch Sri Rama here on the strength of Sampati's words, Sri Rama, a scion of Raghu, may burn all monkeys with the fire of his wrath on not beholding his spouse. ಅಕಸ್ಮಾತಾಗಿ ನಾನು ಸಂಪಾತಿ ಅಂದರೆ ಜಟಾಯುವ ಅಣ್ಣ ಸಂಪಾತಿ ಹೇಳಿದಂತೆ ನಾನು ಶ್ರೀರಾಮರನ್ನೇ ನಾನು ಲಂಕೆ ಕರ್ಕೊಂಬಂದ್ರು ಕೂಡ ಪ್ರಯೋಜನ ಇಲ್ಲ. ಯಾಕಂದರೆ ಶ್ರೀರಾಮ ಸೀತೆ ನೋಡಲ್ಲ, ಸೀತೆ ಇಲ್ಲ, ಕಂಡಿಲ್ಲ ಇನ್ನು. ಅದಕ್ಕೋಸ್ಕರ ಅವರು ಕೋಪ ಪಟ್ಕೊಂಡ್ಬಿಟ್ಟು ನಮ್ಮ ವಾನರ ಸೈನ್ಯವನ್ನೇ ಸುಟ್ಟು ಬೂದಿ ಮಾಡಿಬಿಡ್ತಾರೆ, ರಾಮನೇ ಸುಟ್ಟು ಬೂದಿ ಮಾಡಿಬಿಡ್ತಾರೆ. ಹಿ ಹಿಮ್ಸೆಲ್ಫ್ ವಿಲ್ ಬರ್ನ್ ಅವೇ ದಿ ಎಂಟೈರ್ ಕಪಿ ಸೈನ್ಯ.
Therefore, I shall continue to live at this very place, Lanka, on a regulated diet with my senses under control. ಆದ್ದರಿಂದ ನಾನು ಇಲ್ಲೇ ಸ್ವಲ್ಪ ಆಹಾರವನ್ನು ತುಂಬ ಕಡಿಮೆ ತಗೊಂಡು ವ್ರತವನ್ನು ಮಾಡಿ ನಾನು ಇಲ್ಲೇ ವಾಸ ಮಾಡಿಬಿಡ್ತೀನಿ, ಲಂಕೆಯಲ್ಲೇ ವಾಸ ಮಾಡ್ತೀನಿ. ಲೆಟ್ ನಾಟ್ ಆಲ್ ಮೆನ್ ಆ್ಯಂಡ್ ಮಂಕೀಸ್ ಪೆರಿಶ್ ಫಾರ್ ಮೈ ಫಾಲ್ಟ್. ನನ್ನ ತಪ್ಪಿನಿಂದ ಎಲ್ಲ ವಾನರ ಸೈನ್ಯ ಎಲ್ಲ ನಾಶ ಆಗಬಾರ್ದು, ನಾನು ಮಾಡಿರೋದು ತಪ್ಪು. ಹನುಮಂತ ಹೇಳ್ತಾ ಇರೋದೇನು, ತಪ್ಪು ಮಾಡಿರೋದು ಯಾರು? ನಾನೇ ಮಾಡಿರೋದು. ನಾನು ಸೀತೆಯನ್ನು ಕಂಡಿಲ್ಲ ಅಂದರೆ ಇಟ್ಸ್ ಮೈ ಡ್ಯೂಟಿ, ಐ ಶುಡ್ ಹ್ಯಾವ್ ಸೀನ್ ದಟ್. Here is a large grove too of Ashoka trees containing gigantic trees. I shall now explore it since it has not been scoured by me so far. ಅಕಸ್ಮಾತಾಗಿ ಅವ್ರು ನೋಡ್ತಾರೆ, ಇನ್ನೊಂದು ವನ ಇದೆಯಲ್ಲ, ಇಲ್ಲಿ ಇನ್ನೊಂದು ದೊಡ್ಡ ವನ ಇದೆ. ವನ ಅಂದರೆ ಒಂದು ಸಣ್ಣ ಏನು ಹೇಳ್ತಾರೆ, ಒಂದು ಇದು ಏನು ಉದ್ಯಾನವನ ಇದ್ದ ಹಾಗೆ, ಪಾರ್ಕ್ ಇದ್ದಂಗೆ ಕಾಣಿಸ್ತಾ ಇತ್ತು. ಬಹಳ ಜಾಸ್ತಿ ಮರಗಳಿದೆಯಲ್ಲ ಇದರಲ್ಲಿ, ನಾನು ಇದನ್ನು ನೋಡಿಲ್ವಲ್ಲ ಈ ಮರಗಳನ್ನು ನಾನು ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ನೋಡೋಣ ಅಂತ ಯೋಚನೆ ಮಾಡ್ತಾರೆ. Having saluted the 8 Vasus, a class of God, the 11 Rudras, as well as the 12 Adityas, sons of Aditi, the 2 Ashwins, the twin-born physicians of God, as also the 49 wind gods, I shall proceed to ransack the Ashoka garden and thereby intensify the grief of the ogres. ಒಳ್ಳೆ ವಿಚಾರ ಬಂತು. ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನುಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರಶ್ಚ ಶನಿರಾಹು ಕೇತವ ಕುರ್ವಂತು ಸರ್ವೇ ಮಮ ಮಂಗಲಾನಿ. ಇದು ಒಂದು ಸ್ತುತಿ ಇದೆ, ಕೇಳಿದಿರಾ? ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನುಶಶಿ ಭೂಮಿ ಸುತೋ ಬುಧಶ್ಚ ಅಂತ ಒಂದು ಸ್ತುತಿ ಇದೆ. ಆ ಸ್ತುತಿನಲ್ಲಿ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. 8 ವಸುಗಳಿಗೆ ನಮಸ್ಕಾರ ಮಾಡ್ತಾರೆ, 11 ರುದ್ರರಿಗೆ ನಮಸ್ಕಾರ ಮಾಡ್ತಾರೆ, 12 ಆದಿತ್ಯರಿಗೆ ನಮಸ್ಕಾರ ಮಾಡ್ತಾರೆ, ಅಶ್ವಿನಿ ಕುಮಾರಿಗೆ ನಮಸ್ಕಾರ ಮಾಡ್ತಾರೆ, 49 ವಾಯು ದೇವತೆಗಳು ನಮಸ್ಕಾರ. ಹಿ ಬೋಸ್ ಡೌನ್ ಟು ಆಲ್ ದೀಸ್ ದೇವತಾಸ್ ಆ್ಯಂಡ್ ಈಸ್ ಡಿಸೈಡ್ಸ್, ಇವಾಗ ನಾನು ಹೋಗಿ ಈ ಅಶೋಕ ವಾಟಿಕೆಯಲ್ಲಿ, ಈ ಅಶೋಕ ವನದಲ್ಲಿ ಯಾರ್ಯಾರು ರಾಕ್ಷಸರಿದ್ದಾರಲ್ಲೋ ಅವ್ರನ್ನೆಲ್ಲ ಕೊಂದುಬಿಡ್ತೀನಿ ಅಂತ ತೀರ್ಮಾನ ಮಾಡಿ ಹನುಮಂತ ಹೊರಡ್ತಾರೆ. I shall proceed to ransack the Ashoka garden, thereby intensify the grief of the ogres. Again, having conquered the ogres, I shall hand over the godlike Sita, the delight of Ikshvaku's race, to Sri Rama, even as success is conferred on an ascetic by God is pleased with his austerities. ಏನೋ ಮೊದಲು ರಾಕ್ಷಸರನ್ನೆಲ್ಲ ಕೊಂದುಬಿಡ್ತೀನಿ, ಸೀತಾ ಖಂಡಿತ ನನಗೆ ಸಿಗ್ತಾಳೆ, ಅದನ್ನು ಕರ್ಕೊಂಡು ಸೀತೆಯನ್ನು ಕರ್ಕೊಂಡು ಹೋಗಿ ರಾಮರಿಗೆ ಒಪ್ಪಿಸ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಹ್ಯಾವಿಂಗ್ ರಿಫ್ಲೆಕ್ಟೆಡ್ ಎ ವೈಲ್ ಆಸ್ ಇಟ್ ವೇರ್, ಇದು ಸಂಸ್ಕೃತ ಭಾಗವನ್ನು ಓದೋಣ. ವಿಲ್ ರೀಡ್ ಇಸ್ ಸಾಂಸ್ಕ್ರಿಟ್ ಪೋರ್ಷನ್. ಸಮುಹೂರ್ತಮಿವ ಧ್ಯಾತ್ವಾ ಚಿಂತಾ ವಿಗ್ರಥಿತೇಂದ್ರಿಯಃ ಉದತಿಷ್ಠನ್ ಮಹಾಬಾಹುರ್ ಹನುಮಾನ್ ಮಾರುತಾತ್ಮಜಃ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರಯಮಾನಿಲೇಭ್ಯೋ ನಮೋಸ್ತು ಚಂದ್ರಾಗ್ನಿಮರುದ್ಗಣೇಭ್ಯಃ ಸತೇಭ್ಯಸ್ತು ನಮಸ್ಕೃತ್ವಾ ಸುಗ್ರೀವಾಯ ಚ ಮಾರುತಿಃ ದಿಶಃ ಸರ್ವಾ ಸಮಾಲೋಕ್ಯ ಸೋಶೋಕವನಿಕಾಂ ಪ್ರತಿ ಸ ಗತ್ವಾ ಮನಸಾ ಪೂರ್ವಂ ಅಶೋಕವನಿಕಾಂ ಶುಭಾಂ ಉತ್ತರಂ ಚಿಂತಯಾಮಾಸ ವಾನರೋ ಮಾರುತಾತ್ಮಜಃ
Having reflected a while, as it were, celebrated Hanuman, that mighty armed son of the wind god, whose senses had been enfeebled through anxiety, got up and said, "Hail to Sri Rama, accompanied by Lakshmana, as well as to that godlike lady and offspring of King Janaka. Salutations to Rudra, the god of destruction, Indra, the ruler of gods, Yama, the god of retribution, and the wind god, my father. And hail to the moon god, the god of fire, and 49 wind gods." ಈಗ ಯೋಚನೆ ಮಾಡ್ತಾ ಅವ್ರೇನು ಮಾಡ್ತಾರೆ, ಸರಿ ಇವಾಗ ತುಂಬ ಸುಸ್ತಾಗಿದ್ದರೂ ಕೂಡ ಇವಾಗ ನಮ್ಮನ್ನು ದೇವರುಗಳನ್ನು ಎಲ್ಲ ದೇವತೆಗಳನ್ನು ನಮಸ್ಕಾರ ಮಾಡಿಬಿಟ್ಟು ಶಕ್ತಿಯನ್ನು ಪಡಿತೀನಿ ಅಂಥೇಳಿ ಏನು ಮಾಡ್ತಾರೆ, ಅವರು ನಮಸ್ಕಾರ ಮಾಡ್ತಾರೆ ಎಲ್ಲ ದೇವತೆಗಳಿಗೂ. ಯಾರು ಮಾಡ್ತಾರೆ? ನಾವು ರಾಮರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಸೀತೆಗೂ ನಮಸ್ಕಾರ ಮಾಡ್ತಾ ಇದ್ದಾರೆ, ಇಂದ್ರಾದಿ ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದಾರೆ. ಅದಾದ ನಂತರ ಮರುದ್ಗಣಗಳು ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾರೆ. ಹ್ಯಾವಿಂಗ್ ಪೇಯ್ಡ್ ರೆವರೆನ್ಸ್ to the aforesaid as well as to Sugriva his master, and surveying all the quarters, Hanuman, that son of the wind god, for his part mentally proceeded towards the Ashoka grove. ಅಂದರೆ ಇನ್ನೂ ಅಶೋಕ ವಾಟಿಕೆಯನ್ನು ಪ್ರವೇಶ ಮಾಡಿಲ್ಲ, ಮನಸ್ಸಲ್ಲೇ ಅಂದ್ಕೊಂಡು ನಾನಲ್ಲಿ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. Having mentally reached the splendid Ashoka grove in the first instance, the monkey Hanuman, an offspring of the wind god, envisaged the future as follows. ಅಕಸ್ಮಾತ್ ನಾನಲ್ಲಿ ಹೋದರೆ, ಅಕಸ್ಮಾತು ಅಶೋಕ ವಾಟಿಕೆಗೆ ನಾನು ಹೋದರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಧ್ರುವಂ ಧ್ರುವಂ ತು ರಕ್ಷೋ ಬಹುಲ ಭವಿಷ್ಯತಿ ವನಾಕುಲ ಅಶೋಕವನಿಕಾ ಪುಣ್ಯ ಸರ್ವ ಸಂಸ್ಕಾರ ಸಂಸ್ಕೃತ ರಕ್ಷಿಣಾಶ್ಚಾತ್ರ ವಿಹಿತ ನೂನಂ ರಕ್ಷಂತಿ ಪಾದಪಾನ್ ಭಗವಾನಪಿ ವಿಶ್ವಾತ್ಮಾ ನಾತಿಕ್ಷೋಭಂ ಪ್ರವಾಯತಿ ಸಂಕ್ಷಿಪ್ತೋಯಂ ಮಯಾತ್ಮಾ ಚ ರಾಮಾರ್ಥೇ ರಾವಣಸ್ಯ ಚ ಸಿದ್ಧಿಂ ದಿಶಂತು ಮೇ ಸರ್ವೇ ದೇವಾಸರ್ಷಿಗಣಾಸ್ತ್ವಿಹ ಬ್ರಹ್ಮಾ ಸ್ವಯಂಭೂರ್ಭಗವಾನ್ ದೇವಾಶ್ಚೈವ ತಪಸ್ವಿನಃ ಸಿದ್ಧಿಮಗ್ನಿಶ್ಚ ವಾಯುಶ್ಚ ಪುರುಹೂತಶ್ಚ ವಜ್ರಭೃತ್ ವರುಣಾಪಾಶಹಸ್ತಶ್ಚ ಸೋಮಾದಿತ್ಯೌ ತಥೈವ ಚ ಅಶ್ವಿನೌ ಚ ಮಹಾತ್ಮಾನೌ ಮರುತಃ ಸರ್ವ ಏವ ಚ ಸಿದ್ಧಿಂ ಸರ್ವಾಣಿ ಭೂತಾನಿ ಭೂತಾನಾಂ ಚೈವ ಯಃ ಪ್ರಭುಃ ದಾಸ್ಯಂತಿ ಮಮ ಯೇ ಚಾನ್ಯೇ ಅಪ್ಯದೃಷ್ಟಾ ಪಥಿ ಗೋಚರಾ ತದುನ್ನಸಂ ಪಾಂಡುರದಂತಮವ್ರಣಂ ಶುಚಿಸ್ಮಿತಂ ಪದ್ಮಪಲಾಶಲೋಚನಂ ದ್ರಕ್ಷ್ಯೇತದಾರ್ಯಾವದನಂ ಕದಾನ್ವಹಂ ಪ್ರಸನ್ನತಾರಾಧಿಪತುಲ್ಯವರ್ಚಸಂ
क्षुद्रेण हीनेन नृशंसमूर्तिना सुदारुणालङ्कृतवेषधारिणा बलाभिभूता ह्यबला तपस्विनी कथं नु मे दृष्टिपथेद्य सा भवेत्। जय जय श्रीमद् रामायणे वाल्मीकिये आदिकाव्ये सुंदरकांडे ತ್ರಯೋದಶಃ. ವಿಲ್ ಪಾಸ್ ಹಿಯರ್, ಇಲ್ಲಿ ವಿರಾಮ ಮಾಡೋಣ ಇವತ್ತು.